ಹಾಯ್, ಸಿನಿಮಾದ ಮತ್ತೊಂದು ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಆ್ಯಕ್ಚುಲಿ ಸಿನಿಮಾ ಅನ್ನೋದು ನಮ್ಮ ಲೈಫಿನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಇದು. ಸೊ ಇದು ಬಿಟ್ಟು ನಾವು ಬದುಕ್ತೀವಿ ಅನ್ನೋದು ಆಲ್ಮೋಸ್ಟ್ ಆಲ್ ಒಂದು ಅಸಾಧ್ಯವಾದ ಮಾತೆ. ಬಟ್ ಸಿನಿಮಾದ ಸ್ಕ್ರೀನ್ ಮೇಲೆ ನಡೆಯುವಂಥದ್ದು ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಸ್ಕ್ರೀನ್ ಹಿಂದೆ ಆಗ್ತಕ್ಕಂಥ ತುಂಬ ಒಳ್ಳೆ ವಿಚಾರಗಳು, ತುಂಬ ಒಂದು ಮೇಜರ್ ವಿಚಾರಗಳು ನಿಮ್ಗೆ ಗೊತ್ತಾಗಲ್ಲ. ಸೊ ಅಂಥದ್ದೇ ಒಂದು ವಿಚಾರ ಇದ್ದಾಗ ಈ ಒಂದು ಸಿನಿಮಾ ರೆಡಿ ಆಗೋಕ್ಕೆ ಸೊ ಒಂದು ಮೇಜರ್ ಆಗಿರ್ತಕ್ಕಂಥ ಒಂದು ವಸ್ತುವಿನ ಬಗ್ಗೆ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದೇನಪ್ಪ ಅಂತಂದರೆ ಇದು ಈ ಒಂದು ಪೇಪರ್. ವಿತೌಟ್ ಈ ಒಂದು ಪೇಪರ್ 3 ದಿನ ಸಿನಿಮಾ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಇದು ಒಂದು ವ್ಯಕ್ತಿಗಿಂತಲೂ ಜಾಸ್ತಿ ಕೆಲಸ ಮಾಡುತ್ತೆ. ವಿತೌಟ್ ದಿಸ್ ಒಂದು ಸಿನಿಮಾ ಆಗೋದೇ ಇಲ್ಲ. ಇದು ಏನಪ್ಪ ಅಂತಂದ್ರೆ ಇದಕ್ಕೆ ಸ್ಕ್ರಿಪ್ಟ್ ಅಂತ ಕರೀತಾರೆ. ಸೊ ಈ ಒಂದು ಸ್ಕ್ರಿಪ್ಟ ಸಿನಿಮಾದೊಳಗೆ ಹೆಂಗೆಲ್ಲ ಯೂಸ್ ಆಗುತ್ತಾ, ಈಗ ಈ ಒಂದು ಸ್ಕ್ರಿಪ್ಟ್ ಇಲ್ದಿದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋದು ಒಂದು ಸಣ್ಣ ಜಲಕ್ ತೋರಿಸ್ತೀನಿ ನಿಮಗೆ. ಸೊ ನೀವು ನೋಡಾಕತ್ತೀರೇನೋ ಈ ಎಲ್ಲರ ಕೈಗೂ ಪೇಪರ್ಸ್ಗಳು ಕಾಣುತ್ತೆ ನಿಮ್ಗೆ. ಸೇಮ್ ಪೇಪರ್ ನಾನು ನಿಮ್ಗೆ ಆಗಲೇ ತೋರಿಸಿದ್ದು. ಏನಪ್ಪ ಅಂತಂದ್ರೆ ಈ ಸ್ಕ್ರಿಪ್ಟ್ ಒಳಗೆ ಡೈಲಾಗ್ಸ್ಗಳು ಮತ್ತು ಸೀನ್ಸ್ಗಳು ಇರ್ತವೆ. ಸೊ 2 ತಾಸಿನ ಸೀನು ಒಂದು ಏನೇನಂತಂದ್ರು ಮೋರ್ ದೆನ್ 100 ಡೈಲಾಗ್ಸು ನೆನಪಿಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಈ ಒಂದು ಸ್ಕ್ರಿಪ್ಟ್ ಏನು ಮಾಡುತ್ತಪ್ಪ ಅಂತಂದ್ರೆ ಸ್ಪಾಟಲ್ಲೇ ಹೆಲ್ಪ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಸ್ಪಾಟಲ್ಲೇ ಪ್ರತಿಯೊಂದು ನೆನಪು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಫಾರ್ ದ್ಯಾಟ್ ಥಿಂಗ್ ಸ್ಕ್ರಿಪ್ಟ್ ಈಸ್ ಮೇಜರ್ ಥಿಂಗ್ ಇನ್ ಸಿನಿಮಾಸ್. ಒಂದು ಸಿನಿಮಾದಾಗ ಒಂದು ಕ್ಯಾಮ್ರಾ ಚಿಕ್ಕದಿದ್ರು ನಡೀತದ, ಒಬ್ಬ ಹೀರೋಯಿನ್ ಎವರೇಜ್ ಇದ್ರು ನಡೀತದ, ಹೀರೋ ಎವರೇಜ್ ಇದ್ರು ನಡೀತದ. ಬಟ್ ಈ ಸ್ಕ್ರಿಪ್ಟ್ ಅನ್ನೋದು ಏನಾದರೂ ಸ್ಟ್ರಾಂಗ್ ಇರಲಿಲ್ಲ ಅಂತ ತಿಳ್ಕೊರಿ, ಎಂಥದ್ದೇ ದೊಡ್ಡ ಹೀರೋ ಇರಲಿ, ಎಂಥದ್ದೇ ಒಂದು ಬ್ಯೂಟಿಫುಲ್ ಹೀರೋಯಿನ್ ಇರಲಿ, ಆಕೆ ನೀವು ಒಂದು ಮಳ ಮೇಕಪ್ ಹಾಕಿದ್ರು ಸಿನಿಮಾ ಗೆಲ್ಲಲ್ಲ. ಸೊ ಸ್ಕ್ರಿಪ್ಟ್ ವರ್ಕ್ ಈಸ್ ಆಲ್ವೇಸ್ ಮೇಜರ್ ಥಿಂಗ್ ಇನ್ ಸಿನಿಮಾ.